ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಕನ್ನಡ ಮಿತ್ರರಿಗೂ ಕನ್ನಡಿಗರ ಸೋದರಿಗೂ ನಿಮ್ಮ ಕನ್ನಡಿಗನಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇಲ್ಲಿಂದ ಕೆಲವು ನಿಮಿಷಗಳ ಕಾಲ ಮೊದಲನಾಗಿ ನಿಮಗೆ ಖುಷಿ ಕೊಡೋದಕ್ಕೆ ಇಷ್ಟಪಡ್ತೀನಿ, ನಂತರ ನಿಮಗೆ ನಗಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪ್ರಾಮಾಣಿಕ ಪ್ರಯತ್ನ ಮೊದಲನೇದಾಗಿ ನಿಮಗೆ ನಗಿಸೋದಕ್ಕಾಗಿದೆ. ಸೊ ಓವರ್ ಟು ವೆಂಕಟೇಶ್ ಗೌಡ್. ಇಟ್ಟಿರ ಅಲ್ವಾ ನನ್ನ ಪ್ರೀತಿಸೋರು LNTಯಲ್ಲಿ. ಒಬ್ಬನ 3 ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಅರ್ಥ ಆಯ್ತಾ? ಮೊದಲನೇದು, ನೀವು ಕನ್ನಡಿಗರು ಸುಮ್ಮನೆ ಸ್ಟಾರ್ಟ್ ಯಾರಿಗೂ ಕೊಡಲ್ಲ ಅಲ್ವಾ? ಅಂಥದ್ರಲ್ಲಿ ನನಗೆ 2 ಸ್ಟಾರ್ಸ್ ಕೊಟ್ಟಿದ್ದೆ. ಒಂದು ಯೂಟ್ಯೂಬ್ ಸ್ಟಾರ್ ಉಚ್ಚಾ ವೆಂಕಟ್, ಇನ್ನೊಂದು ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್. ಅರ್ಥ ಆಯ್ತಾ? ಇದಕ್ಕೆ ನಾನು ಯಾವತ್ತೂ ನಿಮ್ಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು. ಎರಡನೇದು, ಯಾರ್ಯಾರು ಯಾವ ಕೆಲಸ ಮಾಡಿದ್ರೆ ಅದನ್ನ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ನಾನು ಒಂದು ದೊಡ್ಡ ಸೆಲೆಬ್ರಿಟಿ ಆಕ್ಚುಲಿ. ನಾನು ಫೇಸ್ಬುಕ್ ಲೈಕ್ ಬಂದ್ರೆ ಅದು ಫೇಸ್ಬುಕ್ ಅಲ್ಲಿ ಒಂದು ಜಾತ್ರೆನೇ ಆಗೋಗುತ್ತೆ ಅಲ್ವಾ? ಫೇಸ್ಬುಕ್ ಲೈಕ್ ವಾವ್ ಅಂತ ಫೇಸ್ಬುಕ್ ರಿಯಾಕ್ಷನ್ಸ್ ಒಂದು ಫ್ಲಡ್ ಆಗೋಗ್ಬಿಡುತ್ತೆ ಅಲ್ವಾ? ಅಂಥದ್ರಲ್ಲಿ ಯಾರೋ ಹುಡುಗಿರು ಈ ಶೋಕಿಗೆ ಅಂತ ಮಾಡೋ ಶೆಡೆ ಹುಡುಗರು ಹೇಳ್ತಾ ಇದ್ರು, ಫೇಸ್ಬುಕ್ ಲೈವ್ ಹೋಗ್ತಾರೆ, ಟೀ ಆರ್ಡರ್ ಮಾಡಿ ಟೀ ಬರೋ ಕ್ಯಾಪಲ್ಲಿ ಒಂದು ಫೇಸ್ಬುಕ್ ಲೈವ್. ನನ್ನ ಮಗನ ಮನೆಗೆ ಹೋಗಿ ಡೋರ್ ನಾಕ್ ಮಾಡ್ತಾರೆ, ಅಮ್ಮ ಬಂದು ಡೋರ್ ಓಪನ್ ಮಾಡೋದ್ರೊಳಗೆ ಒಂದು ಫೇಸ್ಬುಕ್ ಲೈವ್. ಅಷ್ಟೇ ಎಲ್ಲ ಕಿವಿ ಇಯರ್ಫೋನ್ ಹಾಕೊಳ್ಳೋದೇ ಒಂದು ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದಾರೆ. ನನ್ನ ಮಗನ ಫೇಸ್ಬುಕ್ ಲೈವ್ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಇಂದ ವಾಪಸ್ ಬಂದು ನನ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಅದ್ರದ್ದೇ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಶೋಕಿಗೆ ಅಂತ ನನ್ನ ಮಗನ ಕನ್ನಡ ಬಂದ್ರು ಟಸು ಬುಸು ಅಂತ ಇಂಗ್ಲಿಷ್ ಮಾತಾಡೋರು ನಮ್ಮ ಉಚ್ಚಾ ವೆಂಕಟ್ ಹೇಳ್ತಾ ಇದ್ದೀನಿ. ಬೆಂಡಲ್ಲಿ ಕೂತಾರೆ. 2. ಮೂರನೇದು, ಅಲ್ಲಿ ಯಾರೋ ಹುಡುಗರು ಚಡ್ಡಿ ಹಾಕೊಂಡಿವಿ ಕಬಡ್ಡಿ ಆಡೋದು, ಇಲ್ಲ ಹುಡುಗಿರು ಟೀ ಶರ್ಟ್ ಹಾಕೊಂಡು ಥ್ರೋಬಾಲ್ ಆಡೋದು ಮಾತ್ರ ನೋಡೋದಲ್ಲ. ಈ ತರ ಕಾರ್ಯಕ್ರಮಕ್ಕೂ ನೀವೆಲ್ಲ ಬಂದಿರೋದು ಬಹಳ ಖುಷಿ ಆಯ್ತು. ಅದಕ್ಕೆ ಒಂದು ಲೈಕು ಒಂದು ಕಮೆಂಟ್. ಸೊ ಇಷ್ಟು ಸಾಕು ಆಗಲ್ಲ ಅಲ್ವಾ? ಎಲ್ರೂ ಮೊನ್ನೆ MS ಧೋನಿ ಮೂವಿ ನೋಡಿದ್ರಿ. ದಿ ಅನ್ಟೋಲ್ಡ್ ಸ್ಟೋರಿ ಅಂತ ಮಾತ್ರ ಇದೆ. ಅನ್ಟೋಲ್ಡ್ ಸ್ಟೋರಿ ಏನು ಅಂತ ಯಾರಾದ್ರೂ ಯೋಚನೆ ರಿವೀಲ್ ಮಾಡ್ತೀನಿ, ನಿಮ್ಗೆ ಎದೆ ಗಟ್ಟಿ ಮಾಡ್ಕೊಳ್ತೀರಾ? ನೀನು ನಮ್ಮ ಮನೆ ಪಕ್ಕ ಒಂದು ನಾಯಿ ಇದೆ, ನಾಯಿ ತರನೇ ಇದೆ ಕಣೋ ಒಂದು ಮುಖ. ಹೇಳ್ತಾ ಇದ್ದೀನಿ, ನಾನು ಮಾತಾಡ್ತಾರೆ ಅರ್ಥ ಯಾರು ಮಾತಾಡ್ಬಾರ್ದು. ಧೋನಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಒಳ್ಳೆ ಹುಡುಗನ ಬಗ್ಗೆ ಮಾತಾಡ್ತಾ ಇದ್ಯಾ? ಹೇಳ್ತಾ ಇದ್ದೀನಿ, ನನ್ನ ಕೋಪ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಟೋನ್ ಟೆಸ್ಟ್ ತಗೋಬೋದು. ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ. ಧೋನಿ ರಿವೀಲ್ ಮಾಡ್ತೀನಿ ಇವಾಗ ಸ್ಟೋರಿ. ಯಾರಾದ್ರೂ ಯಾವತ್ತಾದ್ರೂ ಧೋನಿ ಟೆಸ್ಟ್ ಕ್ರಿಕೆಟ್ ಯಾಕೆ ರಿಟರ್ನ್ ಮಾಡ್ತಾ ಅಂತ ಯೋಚನೆ ಮಾಡಿದ್ದೀರಾ? ಧೋನಿ BCCI ಹೋಗಿ ಹೇಳ್ದ, ನಾನು ವೈಟ್ ಟಿ ಶರ್ಟ್ ಹಾಕೊಂಡು ವೈಟ್ ಜರ್ಸಿ ಹಾಕೊಂಡು ಆಡಲ್ಲ, ಬ್ಲೂ ಜರ್ಸಿ ಇದ್ರೆ ಮಾತ್ರ ಆಡೋದು ಟೆಸ್ಟ್ ಕ್ರಿಕೆಟ್ ಅಂತ. BCCI ಅವ್ರು ಆಗಲ್ಲ ಅಂತ. ಬ್ಲೂ ಜರ್ಸಿ ಇಲ್ಲೇ ಇರೋ ಟೆಸ್ಟ್ ಕ್ರಿಕೆಟ್ ನಂಗೆ ಯಾಕಡ ಅಂತ ಟೆಸ್ಟ್ ಕ್ರಿಕೆಟ್ ಅವತ್ತೇ ರಿಟೈರ್ಮೆಂಟ್ ಎಲ್ಲ ಹೇಳ್ಬೇಕಾ? ನಾನು ಎಲ್ಲ ಹೇಳ್ಬೇಕಾ? ಒಂದೇದಾಗಿ ಹೇಳ್ತಾ ಇದ್ದೀನಿ, ಉಚ್ಚಾ ವೆಂಕಟ್ ಚಿತ್ರ ನೋಡಿ, ಸಾಂಗ್ಸ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದೀವಿ. ಪಿಕ್ಚರ್ ಯಾಕೆ ನೋಡಲ್ಲ? ಸೊ ಅದಕ್ಕೆ ನನ್ನ ನೆಕ್ಸ್ಟ್ ಪಿಕ್ಚರ್ ಪೊಟ್ಟಿ ಉಚ್ಚಾ ವೆಂಕಟ್. ಅದಕ್ಕೆ ನಾನು ಸಾಂಗ್ಸ್ ರಿಲೀಸ್ ಮಾಡಲ್ಲ, ನೋಡ್ತೀರಾ? ಬನ್ನಿ ಎಲ್ಲ ಪಿಕ್ಚರ್ ನೋಡಿ, ವಾಂಚ್ ಕೇಳಿ ಸಾಂಗ್ಸ್ ಹೇಗಿದೆ ಅಂತ ನೀವೇ ರಿವ್ಯೂ ಹೇಳಿ. ಮೂವಿ ನೋಡಿ ಆಮೇಲೆ ಹೇಳಿ ಸಾಂಗ್ಸ್ ಹೇಗಿದೆ ಅಂತ. ಅರ್ಥ ಆಯ್ತಾ? ಓಕೆ, ನಾನು ಇವಾಗ ಹೋಗ್ಕೊಡ್ತೀನಿ. ಸೊ ಇನ್ನೆಲ್ಲ ನಗ್ಸಿದ್ದೀನಿ ಅಂತ ಭಾವಿಸ್ತೀನಿ.
ನನಗೆ ಒಂದು ಸಣ್ಣ ಖುಷಿ ಕೊಡುವಂಥ ವಿಷಯ ಇವಾಗ. ಸೊ ಅಲ್ಪ ವಿಷಯ ಆದರೂ ನಮಗೆ ತುಂಬಾ ನಮ್ಮ ಕನ್ನಡಕ್ಕಾಗಿ ನಮ್ಮ ಉಸಿರನ್ನೇ ಮುಡಿಪಾಕಿಟ್ಟವರು. ಸೊ ಬರ್ತಿದ್ದಾರೆ, ಎಲ್ಲ ಆಟೋಯಿಂದ ಬರ್ತಿದ್ದಾರೆ, ಇವಾಗ ಇನ್ನೇನು ಬಂದರು. ಹಲೋ ಶಂಕರ್, ಹಲೋ ನಮಸ್ಕಾರ, ನಾನು ನಿಮ್ಮ ಶಂಕರ್ ಮಾತಾಡ್ತಾ ಇರೋದು. ಈ ಥರ ಆದ ಕನ್ನಡ ಪ್ರೋಗ್ರಾಮ್ಗಳಿಗೂ ನಾನಿಲ್ಲ ಅಂದ್ರೆ ನಡೆಯುತ್ತಾ? ನಡೆಯಲ್ಲ. ಸೊ ನನ್ನ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಬೇಸಿಕಲಿ ನಾನು ನಾಗರಕಟ್ಟೆ ಶಂಕರ್, ನಿಮ್ಮ ಪ್ರೀತಿಯ ಶಂಕರ್ ನಾಗ್. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರೋದ್ಯಮದ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಖುಷಿ ಆಗುತ್ತೆ. ಒಂದೇ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಪಿಕ್ಚರ್ ನೋಡಿದೆ, ಅದರಲ್ಲಿ ನನ್ನ ಅಣ್ಣ ಅನಂತನಂದು ಮನೋಜ್ಞ ಅಭಿನಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕನ್ನಡ ಫಿಲಂ ಇಂಡಸ್ಟ್ರಿದು ಗ್ರಾಫ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಟೆಕ್ನಿಷಿಯನ್ಸ್ ಉಟ್ಕೊಳ್ತಿದ್ದಾರೆ ಕನ್ನಡದಲ್ಲಿ. ನಿಮ್ಮ ಶಂಕರ್ ಆಸೆ ಏನು ಅಂದ್ರೆ ಕರ್ನಾಟಕಕ್ಕೆ ಕನ್ನಡ ಸೀಮಿತ ಆಗಿರ್ಬೇಕು, ಆದ್ರೆ ಕನ್ನಡಕ್ಕೆ ಕರ್ನಾಟಕ ಸೀಮಿತ ಆಗಿರಬಾರ್ದು. ಕನ್ನಡ ಭಾಷೆನ, ಕನ್ನಡ ಸೊಗಡನ್ನ ವಿಶ್ವದೆಲ್ಲೆಡೆ ಹಬ್ಬೋಣ, ಕನ್ನಡ ಸಿಹಿನ ವಿಶ್ವದೆಲ್ಲೆಡೆ ಹಂಚೋಣ. ನಮಸ್ಕಾರ. ಸೊ ಈಗ ಬಿಳಿ ಪಂಚೆ ಬಿಳಿ ಶರ್ಟ್ ಅಲ್ಲಿ ಬರ್ತಿದ್ದಾರೆ ನಮ್ಮ ಕನ್ನಡ ಕಲಾಭೂಷಣ. ಇವತ್ತು ದಿನ ಹಬ್ಬದ ವಾತಾವರಣ ಮಾಡಿದ್ದೀರಾ ನೀವು. ನಿಮ್ಮ ಪ್ರೀತಿ ಭಾವಚಿತ್ರ ನೋಡಿ ನನ್ನ ಮಾತು ಬರ್ತಾ ಇಲ್ಲ ಸರಿ. ಅದೇ ವಿಚಾರ. ನಿಮ್ಮನ್ನ ರಾಜ್ಕುಮಾರ್ ಏನು ಮಾಡಿದ್ದಾನೆ ಅಂತ ನೀವು ಇಲ್ಲಿಗೆ ಕರೆಸಿದ್ದೀರಿ. ಇಂಥ ಬುದ್ಧಿಜೀವಿ ಈಗ ಮಾತಾಡಿ ಹೋದ್ರಲ್ಲ, ಆ ಅಲ್ಪಾಯುಷಿ ಬುದ್ಧಿಜೀವಿಗೆ ನನ್ನಂತ ದಟ್ಟ ಅವರ ವೇದಿಕೆಯಲ್ಲಿ ಹಂಚ್ಕೊಳ್ಳೋದೇ ಒಂದು ಪುಣ್ಯ ಅಲ್ವೇ? ಬಹಳ ಖುಷಿ ಆಯ್ತು. ಸೊ ನಿಮ್ಮ ರಾಜ್ಯದ ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ. ಸೊ ನನ್ನ ಒಂದು ಹಾಡನ್ನ ಹಾಡೋದಕ್ಕೆ ಇಷ್ಟಪಡ್ತೀನಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಬೇಲು, ನಮ್ಮೂರೇ ನಮಗೆ ಬೇಲು ಅಲ್ವೇ? ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿದ್ದಾದಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾವಿಲ್ಲಿಯೇ. ಹುಟ್ಟಿದ್ದರೆ ಕನ್ನಡ ನಾಡಬೇಕು, ಕನ್ನಡ ಮುನ್ನ ಬಿಡಬೇಕು. ಬದುಕಿದ್ದು ಜಗದ ಬಂಡಿ, ಇದು ವಿಧಿ ಓಡಿಸುವ ಬಂಡೆ. ಬದುಕಿದು ಜಟಕ ಬಂಡಿ, ವಿಧಿಯದೆ ಧ್ಯಾನಿಸುವ ಬಂಡಿ. ಕೊನೆಯದಾಗಿ ನೀವು ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಇನ್ನೊಂದೇ ಒಂದು ಪದ ಹಾಡ್ತೀನ ಅಡ್ಲ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ, ಸುಧೆಯೋ ಕನ್ನಡ ಸವಿನುಡಿಯೋ. ಥ್ಯಾಂಕ್ ಯು. ಸೊ ನಾನಿದು ಆ್ಯಕ್ಚುಲಿ ಮೈಕ್ ಹಿಡ್ಕೊಂಡು ಪರ್ಫಾರ್ಮ್ ಮಾಡ್ತಿರೋದು ಸ್ಟೇಜ್ ಮೇಲೆ ಇದೆ ಫಸ್ಟ್ ಟೈಮ್. ಸೊ ನನಗೆ ಮೋಟಿವೇಟ್ ಮಾಡಿರೋದ್ರಲ್ಲಿ ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ದೊಡ್ಡ ಮನೆ ಹುಡುಗರಾದ ಮಂಜುನಾಥ್ ಮತ್ತು ನಿಶಿತ್, ನಂತರ ನನ್ನ ಆತ್ಮೀಯ ಗೆಳೆಯರಾದ ಬಾಸ್ ನರಸಿಂಹಮೂರ್ತಿ ಮತ್ತು ನಿಹಾರ್. ಥ್ಯಾಂಕ್ಸ್ ಫಾರ್ ಎವ್ರಿವನ್.